ಜುಲೈ 20ರಂದು ಕಾಕ್ರೋಚ್ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಈ ದೇಶದ ವಿದ್ಯಾರ್ಥಿಗಳು, ಯುವಕರು ಮತ್ತು ಜೆನ್ಜಿ ಮಕ್ಕಳು ಸಂಸತ್ ಭವನ ಚಲೋ ನಡೆಸಿದಾಗ, ಮೋದಿ ಸರ್ಕಾರ ಬಲಪ್ರಯೋಗ ಮಾಡಿ ಅವರ ಮೇಲೆ ದೌರ್ಜನ್ಯ ನಡೆಸಿದಾಗ, ಪ್ರಭುತ್ವದ ಪಾದಸೇವೆ ಮಾಡ್ತಾ ಇರುವ ಗೋಧಿ ಮೀಡಿಯಾಗಳು ವಿದ್ಯಾರ್ಥಿಗಳ ವಿರುದ್ಧ ಅಪಪ್ರಚಾರಕ್ಕೆ ನಿಂತಾಗ, ವಿದ್ಯಾರ್ಥಿಗಳು ಹಿಂಸಾಚಾರ ಮಾಡಿ ಅಪರಾಧ ಮಾಡಿದಂತೆ ಚಿತ್ರಿಸಿದಾಗ, ಈ ದೇಶದ ಯುವ ಸಮುದಾಯವನ್ನೇ ವಿಲನ್ ಮಾಡುವ ಪ್ರಯತ್ನ ನಡೆದಾಗ, ಇನ್ನೇನು ಜಂತರ್ ಮಂತರ್ ಹೋರಾಟ ದಿಕ್ಕಾಪಾಲಾಗುವ ಆತಂಕ ಎದುರಾಗಿದ್ದಾಗ, ಸಂಸತ್ ಕಲಾಪದಲ್ಲಿ ಎದ್ದು ನಿಂತು ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿದ್ದು ರಾಹುಲ್ ಗಾಂಧಿ. ಅಲ್ಲಿಂದ ನೇರವಾಗಿ ಪ್ರಧಾನಮಂತ್ರಿಯ ಮನೆಗೆ ಪಾದಯಾತ್ರೆಯಲ್ಲಿ ಸಾಗಿದ ರಾಹುಲ್ ಗಾಂಧಿ ಮೋದಿಯವರ ನಿವಾಸಕ್ಕೆ ಮುತ್ತಿಗೆ ಹಾಕಲು ಮುಂದಾಗಿದ್ರು. ಆಗ ರಾಹುಲ್ ಗಾಂಧಿಯ ಮೇಲೂ ದೆಹಲಿ ಪೊಲೀಸರ ಬಲಪ್ರಯೋಗ ನಡೆಯಿತು. ಲೋಕಸಭೆಯ ವಿಪಕ್ಷ ನಾಯಕನನ್ನ ರಸ್ತೆಯಲ್ಲಿ ಎಳೆದೊಯ್ಯಲಾಯಿತು. ಅವರ ಮುಖದಲ್ಲಿ, ಮೂಗಲ್ಲಿ ರಕ್ತವೂ ಸೋರಿತು. ರಾಹುಲ್ ಗಾಂಧಿಯ ಆ ಹೋರಾಟವೇ ದೆಹಲಿಯ ಜಂತರ್ ಮಂತರ್ ಹೋರಾಟಕ್ಕೆ ಪುಷ್ ಕೊಡ್ತು. ರಾಹುಲ್ ಗಾಂಧಿಯ ಹೋರಾಟಕ್ಕೆ ವ್ಯಾಪಕ ಪ್ರಚಾರ ಸಿಕ್ಕಿದಾಗ ಜಂತರ್ ಮಂತರ್ ಹೋರಾಟವು ಕಾವು ಪಡೆಯಿತು. ರಾಹುಲ್ ಗಾಂಧಿ ವಿದ್ಯಾರ್ಥಿಗಳ ಪರವಾಗಿ ಗಟ್ಟಿಯಾಗಿ ನಿಂತುಕೊಂಡರು. ಆ ಬಳಿಕ ಮೆಲ್ಲನೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು. ದೇಶದ ಮೂಲೆ ಮೂಲೆಯಿಂದ ವಿದ್ಯಾರ್ಥಿಗಳು ದೆಹಲಿ ತಲುಪಿದರು. ಅಲ್ಲಿಂದ ವೇಗ ಪಡೆದುಕೊಂಡ ಸಿಜೆಪಿ ಹೋರಾಟ ಕೊನೆಗೆ ತನ್ನ ಗುರಿ ಮುಟ್ಟಿಯೇ ಅಂತ್ಯ ಕಂಡಿತು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಾಯಿತು. ಮಂತ್ರಿ ರಾಜೀನಾಮೆ ಕೊಟ್ಟ ಬಳಿಕ ಜಂತರ್ ಮಂತರ್ ಹೋರಾಟ ಅಂತ್ಯವಾದ ಬಳಿಕವೂ ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳ ಪರವಾದ ಹೋರಾಟವನ್ನು ಕೈಬಿಟ್ಟಿಲ್ಲ. ತಮ್ಮ ಸಂಸತ್ ಭಾಷಣದಲ್ಲಿ ಅವರು ವಿದ್ಯಾರ್ಥಿಗಳ ಪರವಾಗಿ, ಯುವಕರ ಪರವಾಗಿ, ಜೆನ್ಜಿಗಳ ಪರವಾಗಿ ಮಾತನಾಡಿದ್ದಾರೆ. ಈಗಲೂ ಮಾತಾಡ್ತಾ ಇದ್ದಾರೆ. ಸಂಸತ್ನಲ್ಲಿ ಮಾರ್ಚ್ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯಕ್ಕೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಉತ್ತರ ಕೊಡಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಒಂದ್ ಕಡೆ 15 ವರ್ಷದ ಬಾಲಕಿಯ ಮೇಲೆ ಒತ್ತಡ ತಂದು ಹೆದರಿಸಿ ಆಕೆಯಿಂದ ಕ್ಷಮಾಪಣೆ ಕೇಳಿಸಿದ್ರೆ, ಇನ್ನೊಂದು ಕಡೆ ರಾಹುಲ್ ಗಾಂಧಿಯವರು ವಿದ್ಯಾರ್ಥಿಗಳ ಜೊತೆ ನಿಂತು ಅವರ ಧೈರ್ಯವನ್ನ ಕೊಂಡಾಡ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳು ಯಾವುದೇ ತಪ್ಪು ಮಾಡಿಲ್ಲ. ಅವರು ದೇಶದ ಭವಿಷ್ಯ, ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡ್ತಾ ಇದ್ದಾರೆ. ಅವರು ಕ್ಷಮೆ ಕೇಳುವ ಅಗತ್ಯವಿಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇದು ಕೇವಲ ಒಂದು ಹೇಳಿಕೆಯಾಗಿರಲಿಲ್ಲ, ಯುವಕರೊಂದಿಗೆ ನೇರವಾಗಿ ನಿಲ್ಲುವ ಅವರ ರಾಜಕೀಯ ಸಂದೇಶ ಆಗಿತ್ತು. I'm very proud of them. I'm very proud of what they have done, what thousands of young Indians like them have done. They have defended the constitution, accepting their apology, forcing them, sending गुंडास टू their house, फोर्सिबली उनसे अपॉलॉजी, 15 साल की बच्ची से अपॉलॉजी लेना और फिर उस अपॉलॉजी को एक्सेप्ट करना, एक्सेप्टिंग दैट अपॉलॉजी इज कंप्लीट नॉनसेंस. ಇನ್ನು ದೌರ್ಜನ್ಯಕ್ಕೊಳಗಾದ ವಿದ್ಯಾರ್ಥಿಗಳನ್ನ ರಾಹುಲ್ ಗಾಂಧಿ ಭೇಟಿಯಾಗ್ತಾ ಇದ್ದಾರೆ. ಅವರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಅವರಿಗೆ ಧೈರ್ಯ ತುಂಬುತ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಜೊತೆ ಸತತ ಸುದ್ದಿಗೋಷ್ಠಿಯೂ ನಡೆಸಿದ್ದಾರೆ. ಈ ವಿದ್ಯಾರ್ಥಿಗಳು ಮಾಧ್ಯಮಗಳನ್ನ ಎದುರಿಸಿದಂತೆ ಮೋದಿ ಮತ್ತು ಅಮಿತ್ ಶಾ ಎದುರಿಸಲಿ ಅಂತ ಸವಾಲು ಹಾಕ್ತಾ ಇದ್ದಾರೆ. They are young people who are standing here in front of India's press. But Amit Shah and the Prime Minister don't have the courage to stand here. ಈ ಎಲ್ಲ ಕಾರಣಗಳಿಂದ ರಾಹುಲ್ ಗಾಂಧಿ ಈಗ ಭಾರತದ ಜೆನ್ಜಿ ಸಮುದಾಯದ ಕಣ್ಮಣಿಯಾಗಿದ್ದಾರೆ. ಪ್ರಧಾನಿ ಮೋದಿಯವರನ್ನ ತೆಗಳ್ತಿರೋ ವಿದ್ಯಾರ್ಥಿಗಳು ಮತ್ತು ಯುವ ಸಮುದಾಯ ಈಗ ರಾಹುಲ್ ಗಾಂಧಿಯವರನ್ನ ಭರವಸೆಯಿಂದ ನೋಡ್ತಾ ಇದ್ದಾರೆ. ಒಂದಷ್ಟು ವಿದ್ಯಾರ್ಥಿಗಳು ರಾಹುಲ್ ಗಾಂಧಿಯೇ ನಿಜವಾದ ನಾಯಕ ಅಂತಿದ್ದಾರೆ. आज हमारे लिए राहुल गांधी आए हैं, युवाओं को सोचते हैं, युवाओं की सोच को समझते हैं. तो मैं कहती हूँ युवा उनके साथ है. राहुल गांधी से उम्मीद है आपको? जी बिल्कुल, हमें उनसे उम्मीद है. उनके अलावा हमारा है ही कौन जिनसे हम उम्मीद करें. राहुल गांधी कहाँ और मोदी जी कहाँ. वो एक पढ़े लिखे इंसान, एक जगह बिल्कुल ही जो पढ़े लिखे नहीं, फेक डिग्री वाले इंसान. तो साफ साफ हमें पता चलता है कि राहुल गांधी एक अच्छे नेता भी है, पढ़े लिखे भी है. ಸದ್ಯ ಭಾರತದ ಜೆನ್ಜಿಗಳಿಗೆ ರಾಹುಲ್ ಗಾಂಧಿ ಲೀಡರ್ ಆಗ್ತಾ ಇರುವ ಚಿತ್ರಣ ಕಂಡು ಬರ್ತಾ ಇದೆ. ಜಂತರ್ ಮಂತರ್ ಪ್ರತಿಭಟನೆಯ ನಂತರ ಬದಲಾಗ್ತಾ ಇರುವ ರಾಜಕೀಯ ಸಮೀಕರಣದಲ್ಲಿ ರಾಹುಲ್ ಗಾಂಧಿಯ ನಾಯಕತ್ವ ಮುನ್ನೆಲೆಗೆ ಬರ್ತಾ ಇದೆ. ಯುವಕರ ರಾಜಕೀಯ ಭವಿಷ್ಯವನ್ನ ಯಾರು ಮುನ್ನಡೆಸ್ತಾರೆ ಎಂಬ ಪ್ರಶ್ನೆಗೆ ರಾಹುಲ್ ಗಾಂಧಿ ಎಂಬ ಉತ್ತರ ಬರ್ತಾ ಇದೆ. ನಮ್ಮ ದೇಶದಲ್ಲಿ ಈವರೆಗೆ ಯುವ ಜನರು ರಾಜಕೀಯದಿಂದ ದೂರವೇ ಉಳಿದಿದ್ರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ವಿಶೇಷವಾಗಿ ಜೆನ್ಜಿ ಪೀಳಿಗೆಯ ಮಕ್ಕಳು ಶಿಕ್ಷಣ, ಉದ್ಯೋಗ, ಪರೀಕ್ಷಾ ವ್ಯವಸ್ಥೆ, ಭವಿಷ್ಯದ ಭದ್ರತೆ ಮುಂತಾದ ವಿಷಯಗಳ ಬಗ್ಗೆ ಹೆಚ್ಚು ಧ್ವನಿ ಎತ್ತಲು ಆರಂಭಿಸಿದ್ದಾರೆ. ಈ ಹೊಸ ತಲೆಮಾರಿನ ಯುವಕರ ನಡುವೆ ಭಾರತದ ಜೆನ್ಜಿಗಳಿಗೆ ರಾಹುಲ್ ಗಾಂಧಿ
ಹೊಸ ಧ್ವನಿಯಾಗ್ತಾ ಇದ್ದಾರೆ. ಜುಲೈ 20ರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ವಿದ್ಯಾರ್ಥಿ ಪ್ರತಿಭಟನೆ ನಂತರ ನಡೆದ ರಾಜಕೀಯ ಬೆಳವಣಿಗೆಗಳು ಈ ಚರ್ಚೆಗೆ ಮತ್ತಷ್ಟು ವೇಗ ನೀಡಿದೆ. ಈಗ ರಾಹುಲ್ ಗಾಂಧಿ ವಿದ್ಯಾರ್ಥಿಗಳು ಮತ್ತು ಯುವ ಜನರ ಧ್ವನಿಯಾಗಿದ್ದು ಇಂದಿನ ಯುವಕರ ಪ್ರಮುಖ ಆತಂಕಗಳಾದ ಉದ್ಯೋಗದ ಕೊರತೆ, ಶಿಕ್ಷಣ ವ್ಯವಸ್ಥೆಯಲ್ಲಿನ ಸಮಸ್ಯೆಗಳು, ಪರೀಕ್ಷಾ ಅಕ್ರಮಗಳನ್ನೇ ತಮ್ಮ ರಾಜಕೀಯ ಸಂವಹನದ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಇದರ ಮುಂದುವರಿದ ಭಾಗವಾಗಿ ರಾಹುಲ್ ಗಾಂಧಿ ಈಗ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಜೆನ್ಜಿ ಯುವಕರಿಗೆ ನೇರ ಸಂವಾದದ ಆಹ್ವಾನ ನೀಡಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಜೆನ್ಜಿ ಯುವಕರೇ, ನಾನು ನಿಮ್ಮ ಮಾತುಗಳನ್ನು ಕೇಳಲು ಇಲ್ಲಿದ್ದೇನೆ. ಇನ್ಸ್ಟಾಗ್ರಾಮ್ನಲ್ಲಿ ಏನೇ ಪ್ರಶ್ನೆಗಳಿದ್ರೂ ಕೇಳಿ, ಸಾಧ್ಯವಾದಷ್ಟು ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ ಅಂತ ಪೋಸ್ಟ್ ಮಾಡಿದರು. ರಾಜಕೀಯ ನಾಯಕರಿಗೆ ಸಾಮಾನ್ಯವಾಗಿ ಜನರೊಂದಿಗೆ ಸಂಪರ್ಕ ಸಾಧಿಸಲು ಸಾರ್ವಜನಿಕ ಸಭೆಗಳು ಮತ್ತು ಮಾಧ್ಯಮಗಳೇ ಪ್ರಮುಖ ಮಾರ್ಗವಾಗಿದ್ದವು. ಆದರೆ ಈಗಿನ ಯುವ ಪೀಳಿಗೆಯೊಂದಿಗೆ ಸಂಪರ್ಕ ಸಾಧಿಸಲು ಸಾಮಾಜಿಕ ಜಾಲತಾಣಗಳೇ ದೊಡ್ಡ ವೇದಿಕೆಯಾಗಿದೆ. ರಾಹುಲ್ ಗಾಂಧಿ ಇದೇ ತಂತ್ರವನ್ನು ಬಳಸಿದ್ದಾರೆ. ಭಾರತದ ಜೆನ್ಜಿ ಪೀಳಿಗೆ ಈಗ ರಾಜಕೀಯದಲ್ಲಿ ಕೇವಲ ಪ್ರೇಕ್ಷಕರಾಗಿ ಉಳಿದಿಲ್ಲ. ಭಾರತದ ಯುವ ಪೀಳಿಗೆ ಈಗ ಕೇವಲ ಮತದಾರರಲ್ಲ, ಅವರು ಪ್ರಶ್ನಿಸ್ತಾ ಇದ್ದಾರೆ, ಅವರು ಉತ್ತರ ಕೇಳ್ತಾ ಇದ್ದಾರೆ, ಅವರು ತಮ್ಮ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅವರು ತಮ್ಮ ಭವಿಷ್ಯವನ್ನು ನಿರ್ಧರಿಸುವ ರಾಜಕೀಯದಲ್ಲಿ ಭಾಗಿಯಾಗಲು ಬಯಸ್ತಾ ಇದ್ದಾರೆ. ತಮ್ಮ ಭವಿಷ್ಯದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯು ಅವರಲ್ಲಿದೆ. 18ರಿಂದ 25 ವರ್ಷದೊಳಗಿನ ಮತದಾರರು ದೇಶದ ಚುನಾವಣಾ ಫಲಿತಾಂಶಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುವ ಶಕ್ತಿ ಹೊಂದಿದ್ದಾರೆ. ಈ ಹೊಸ ತಲೆಮಾರಿನ ಧ್ವನಿಯೊಂದಿಗೆ ಯಾವ ರಾಜಕೀಯ ನಾಯಕ ಹೆಚ್ಚು ಸಂಪರ್ಕ ಸಾಧಿಸ್ತಾರೋ ಭಾರತದ ಮುಂದಿನ ರಾಜಕೀಯ ದಿಕ್ಕನ್ನು ನಿರ್ಧರಿಸುವಲ್ಲಿ ಅವರ ಪಾತ್ರವು ಅಷ್ಟೇ ದೊಡ್ಡದಾಗಿರಲಿದೆ. ರಾಹುಲ್ ಗಾಂಧಿಯವರ ಈ ಪ್ರಯತ್ನ ಯುವಕರಲ್ಲಿ ಎಷ್ಟು ಪರಿಣಾಮ ಬೀರುತ್ತದೆ ಎಂಬುದನ್ನು ಮುಂದಿನ ದಿನಗಳು ನಿರ್ಧರಿಸಲಿದೆ.